ಸೊ ಬೆಳಗ್ಗೆಯಿಂದ ಒಂದು ಮೆಸೇಜ್ ಏನಪ್ಪ ಅಂದರೆ, ಮ್ಯಾಕ್ಸ್ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ ಬಂದರೂ ಕೂಡ ಹೇಳ್ತಾ ಇದ್ರಿ, ಅಪ್ಡೇಟ್ ಬಂದಿಲ್ಲ ಅಂದರೂ ಕೂಡ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ರಿ. ಸೊ ಇಷ್ಟರ ನಡುವೆ ಈಗ 100 crore ಕಂಪ್ಲೀಟ್ ಆಗಿದೆ. ಸೊ ಈಗ ಯಾಕೆ ನೀವು ಒಂದು ವಿಡಿಯೋ ಮಾಡಿಲ್ಲ ಇವತ್ತು ಅಂತ ಒಂದು ಕಡೆ ಮೆಸೇಜು. ಸೊ ಇನ್ನೊಂದು ಕಡೆ ಮೆಸೇಜು, ಬ್ರದರ್ 100 crore ಆಗಿರೋದು ಕರೆಕ್ಟಾ, ಆ್ಯಂಡ್ ಪ್ಲಸ್ ಅದ್ರ ಜೊತೆಗೇ ಹಿಂದಿ ಯಾಕೆ ರಿಲೀಸ್ ಮಾಡಿಲ್ಲ. ಸೊ ಎರಡೂ ಪ್ರಶ್ನೆಗಳು ಇರೋದ್ರಿಂದ, ಆ್ಯಂಡ್ 100 crore ಬಗ್ಗೆ ಮತ್ತು ಈ ಎರಡೂ ಪ್ರಶ್ನೆಗಳೇನಿದೆ ಅಂದರೆ ಹಿಂದಿ ವರ್ಷನ್ ಆಗಿರ್ಬೋದು ಮತ್ತು 100 crore ಆಗಿದೆಯೋ ಇಲ್ಲ ಒಂದು ಕಡೆ ಕನ್ಫ್ಯೂಷನ್ ಒಬ್ರಿಗಿರುವಂಥದ್ದು, ಇದೇನು ಅಫಿಷಿಯಲ್ಲ ಹೌದು ಅಲ್ವೋ ಅನ್ನೋದು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಒಂದು ಸಿನಿಮಾ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ಸಕ್ಸಸ್ಸು ಅಂತಂದರೆ, ಆಗಿನ ಕಾಲದಲ್ಲೆಲ್ಲ ನಾವು ಸಿನಿಮಾಗಳು ನೋಡ್ತಾ ಇದ್ವಿ, ವರ್ಷಗಂಟಲೆ ಓಡ್ತಾ ಇತ್ತು ಸಿನಿಮಾಗಳು. ಅಂದರೆ ಈ ವರ್ಷ ರಿಲೀಸ್ ಆದರೆ ಮುಂದಿನ ವರ್ಷಕ್ಕೆ ಇನ್ನೊಂದು ಸಿನಿಮಾ ಬಂದಾಗ ಆ ಸಿನಿಮಾ ತೆಗಿತಾ ಇದ್ರು. ಸೊ ಆಗ ಅದನ್ನು ನಾವು ಆ ರೀತಿಯಾಗಿ ಸಿನಿಮಾ ಸಕ್ಸಸ್ ಆಯಿತು ಅಂತಿದ್ವಿ. ಬಟ್ ಈಗಿನ ಕಾಲದಲ್ಲಿ ಹಂಗಲ್ಲ. ಸೊ ಈಗ ಏನಪ್ಪ ಅಂದರೆ ಎಷ್ಟು ಕಲೆಕ್ಷನ್ ಮಾಡ್ತು ಅಂತ, ಯಾಕೆಂದರೆ ಆಗಿನ ಕಾಲದಕ್ಕೂ ಈಗಿನ ಕಾಲದಕ್ಕೂ ಕಲೆಕ್ಷನ್ ವಿಚಾರ ಸಣ್ಣದಾಗಿ ಹೇಳ್ಬಿಡ್ತೀನಿ ಕಂಪ್ಯಾರಿಸನ್ ಮಾಡಿ. ಸೊ ಥಿಯೇಟ್ರ್ಗಳ ಸಂಖ್ಯೆ ಅಂದರೆ ಟೆಂಟ್ ಸಿನಿಮಾಗಳು ಇರ್ತಾಯಿದ್ವು, ಆಮೇಲೆ ಈ ಥಿಯೇಟ್ರ್ಗಳು ಇರ್ತಾ ಇರಲಿಲ್ಲ ಅವಾಗ. ಈ ನಾವೇನಿಗೆ ನೋಡ್ತಾ ಇದ್ದೀವಿ ಸಿಂಗಲ್ ಸ್ಕ್ರೀನ್ ಆ ರೀತಿ ಇರ್ತಿಲ್ಲ, ಟೂರಿಂಗ್ ಟಾಕೀಸ್ ಅಂತ ಇರ್ತಾ ಇತ್ತು. ಸೊ ಈ ರೀತಿ ಇದ್ದಾಗ ಏನಾಗಿತ್ತು, ಕಲೆಕ್ಷನ್ಸ್ಗಳು ತುಂಬಾ ಕಡಿಮೆ ಬರ್ತಾ ಇತ್ತು, ಅಂದರೆ ಜನಗಳು ಕೂತ್ಕೊಳ್ಳುವಂಥ ಸಂಖ್ಯೆನೂ ಕಡಿಮೆ. ಬಟ್ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ಜನಸಂಖ್ಯೆ ಕೂಡ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇತ್ತು, ಜನಗಳು ತುಂಬ ದಿನಗಳ ಕಾಲ ಯಾವುದೇ ಒಂದು ಮಲ್ಟಿಮೀಡಿಯಾ, ಒಂದು ಟಿ ವಿ ಟೆಲಿವಿಷನ್ ಇಲ್ಲದೇ ನೀವು ಏನೇ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನಾಟಕ ನೋಡಬೇಕು, ಇಲ್ಲಾಂದರೆ ಸಿನಿಮಾ ನೋಡಬೇಕು. ಊರಲ್ಲಿ ಏನಾದ್ರು ಟೂರಿಂಗ್ ಟಾಕೀಸ್ ಬಂತು ಅಂದರೆ ಅಲ್ಲೋಗಿ ಸಿನಿಮಾ ನೋಡಬೇಕು. ಸೊ ಈ ರೀತಿಯ ಫಾರ್ಮೆಟಲ್ಲಿ ಇತ್ತು. ಸೊ ಎಲ್ಲರೂ ಒಂದು ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದು ವರ್ಷ ಕಳೆದೋಗ್ಬಿಡೋದು. ಸೊ ಈಗ ಹಾಗಲ್ಲ. ಸೊ ಈಗ ಒಂದು ದಿನಕ್ಕೇನೆ ಒಂದು 15-16 ಶೋ ನಡೆಯುತ್ತೆ, ಮಲ್ಟಿಪ್ಲೆಕ್ಸ್ಗಳಿದ್ದಾವೆ, ಸಿಂಗಲ್ ಸ್ಕ್ರೀನ್ಗಳಿದ್ದಾವೆ. ಸೊ ತುಂಬಾ ಒಂದು ವೀಕ್ಷಣೆಗೆ ಜಾಗ ಇರೋದ್ರಿಂದ ಬೇಗನೆ ಸಿನಿಮಾನ ಎಲ್ಲರೂ ಕೂಡ ವಾಚ್ ಮಾಡ್ತಾರೆ. ಸೊ ಇದನ್ನು ಜಸ್ಟ್ ಒಂದು ಇನ್ಫಾರ್ಮೇಷನಿಗೆ ಹೇಳಿದೆ. ಸೊ ಈಗಿನ ಒಂದು ಜನ್ರೇಷನ್ನಲ್ಲಿ ಕಲೆಕ್ಷನ್ ಮೂಲಕವಾಗಿ ಸಿನಿಮಾ ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಆ ಒಂದು ಮೂಲಕವಾಗಿ ಎಳೆಯುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಈಗ ಡೈರೆಕ್ಟಾಗಿ ಬಂದುಬಿಡ್ತೀನಿ, ಜಾಸ್ತಿ ಹೊತ್ತು ನಾನೇನು ನಿಮ್ಗೆ ಹೇಳೋಕ್ಕೆ ಹೋಗಲ್ಲ, ಬೇಗ ಹೇಳ್ಬಿಡ್ತೀನಿ. 100 crore ಈಗ ಮ್ಯಾಕ್ಸ್ ದಾಟ್ಕೊಂಡು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಖುಷಿ ತರುವಂಥ ವಿಚಾರ. ಬಟ್ ಅಫಿಷಿಯಲ್ ಆಗಿ ಯಾವುದೂ ಒಂದು ಅನೌನ್ಸ್ಮೆಂಟ್ ಆಗಿಲ್ಲ ಹಾಗೆ ಹೇಗೆ ಅಂತ ಕೆಲವೊಬ್ರು ಕೇಳ್ಬೋದು. ಬಟ್ ಅಫಿಷಿಯಲ್ ಆಗದೇ ಇದ್ದರೂ ಕೂಡ ಸೊ ಬಾಕ್ಸ್ ಆಫೀಸ್ 100 crore ಕಂಪ್ಲೀಟ್ ಮಾಡಿ ಇನ್ನೂ ಸಕ್ಸಸ್ಫುಲ್ ಆಗಿ, ಆ್ಯಂಡ್ ಆಲ್ಸೋ ಬುಕ್ ಮೈ ಶೋ ಒಂದರಲ್ಲಿ ಸಕ್ಸಸ್ಫುಲ್ ರೇಟಿಂಗ್ ತೊಗೊಂಡು, ಆ್ಯಂಡ್ ಅಫಿಷಿಯಲ್ ಆಗಿ ಬುಕ್ ಮೈ ಶೋದವ್ರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ಒಂದು ರೇಟಿಂಗ್ ಆಗಿರ್ಬೋದು ಮತ್ತು ಟಿಕೆಟ್ಸ್ ಬುಕ್ಕಿಂಗು ಹೈಯರಲ್ಲಿ ಬುಕ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈ ವಿಚಾರವನ್ನು ಕೇಳಿದಾಗ ನಮ್ಮ ಒಂದು ಕನ್ನಡ ಸಿನಿಮಾ ಇಷ್ಟರ ಮಟ್ಟಿಗೆ ಒಂದು ಹೆಸರು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಒಂದು ಖುಷಿ ತರುವಂಥ ವಿಚಾರ. ಯಾಕೆಂದರೆ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ ಎಫರ್ಟ್ ಹಾಕಿರ್ತಾರೆ. ಒಬ್ಬ ಆ್ಯಕ್ಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಯಾರೇ ಆದರೂ ಕೂಡ ಸಿನಿಮಾಗೆ ಹಾಕಿದಂಥ ಶ್ರಮ ಏನಿರುತ್ತೆ, ಸೊ ಈ ರೀತಿ ರಿಟರ್ನ್ಸನ್ನು ತೋರಿಸಿದಾಗ ನಿಜವಾಗ್ಲೂ ಅವ್ರಿಗೂ ಒಂದು ಉತ್ಸಾಹ ಬರುತ್ತೆ. ಸೊ ಪ್ರೊಡ್ಯೂಸರ್ಗೂ ಆಲ್ಮೋಸ್ಟ್ ಈ ರೀತಿ ಸಿನಿಮಾ ಸಕ್ಸಸ್ ಆಯಿತು ಅಂತಂದರೆ ನೆಕ್ಸ್ಟ್ ಸಿನಿಮಾ ಕೂಡ ಇನ್ನೂ ಚೆನ್ನಾಗಿ ಕೊಡೋಣ, ಇನ್ನೂ ಚೆನ್ನಾಗಿ ಬಜೆಟನ್ನು ಇನ್ವೆಸ್ಟ್ಮೆಂಟ್ ಮಾಡೋಣ, ಇನ್ನೂ ಚೆನ್ನಾಗೇ ತೆಗಿಯೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪಾಸಿಟಿವ್ ಮೂವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ತಮಿಳ್ ಮತ್ತು ಮಲಯಾಳಮಲ್ಲಿ ಕೂಡ ತುಂಬಾ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅದಂತೂ ಗ್ರೇಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಮಿಳು ವರ್ಷನ್ ಆಗಿರ್ಬೋದು ಮತ್ತು ಮಲಯಾಳಂ ವರ್ಷನ್ ಆಗಿರ್ಬೋದು, ತುಂಬ ಒಂದು ಆಡಿಯನ್ಸ್ಗಳು ಹೇಳ್ತಾ ಇರುವಂಥದ್ದು ಮಾಸ್ ಹಿಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಮ್ಯಾಕ್ಸಿಮಮ್ ಮಾಸ್ ಆಗಿ ಮುನ್ನುಗ್ತಾ ಇದೆ. ಸೊ ಅದಂತೂ ಡೌಟೇ ಇಲ್ಲ. ಸೊ ಎಲ್ರಿಗೂ ಕೂಡ ಸಿನಿಮಾ 100% ಆಗಿ ಮೆಚ್ಚುಗೆ ಆಗಿ ಸಕ್ಸಸ್ಫುಲ್ ಆಗಿ ಇನ್ನೂ ಹೌಸ್ಫುಲ್ ಹೋಗ್ತಾ ಇದೆಯಲ್ಲ. ಸೊ ಅದು ಒಂದು ಗ್ರೇಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಚಾರಕ್ಕೆ ಬಂದುಬಿಡ್ತೀನಿ, ಹಿಂದಿ ವರ್ಷನ್ ವಿಚಾರಕ್ಕೆ ಬಂದುಬಿಡ್ತೀನಿ. ತುಂಬ ಜನ ಪಾಪ ಮೆಸೇಜ್ ಮಾಡಿದ್ದೀರಾ ನನಗೆ, ಇವತ್ತಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೀರಾ, ಬ್ರದರ್ ಯಾಕೆ ಹಿಂದಿ ವರ್ಷನ್ ರಿಲೀಸ್ ಮಾಡಿಲ್ಲ ಅಂತ. ಬಟ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಟೀಮ್ ಅವ್ರು ಕೊಡಬೇಕು. ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ತುಂಬ ಒಂದು ಎಕ್ಸೆಲ್ ಖಾತೆಯಲ್ಲಿ ಕೂಡ ಸರ್ಚ್ ಮಾಡಿದೆ. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂಥ ಒಂದು ಇದ್ರ ಬಗ್ಗೆ ಏನೋ ಒಂದು ಹಂಚ್ಕೊಂಡಿಲ್ಲ. ಬಟ್ ಇದ್ರ ಬಗ್ಗೆ ಯಾವುದೇ ಒಂದು ಎಕ್ಸೆಲ್ ಕೂಡ ಒಂದು ಇನ್ಫಾರ್ಮೇಷನ್ ನನಗೆ ಸಿಗಲಿಲ್ಲ. ಸೊ ನನಗನ್ಸೋ ಪ್ರಕಾರವಾಗಿ ಇವರು ಯಾಕೆ ಹಿಂದಿಯಲ್ಲಿ ರಿಲೀಸ್ ಮಾಡಿಲ್ಲ ಅನ್ನುವಂಥದ್ದು ನನಗೂ ತಲೆಯಲ್ಲಿ ಕೊರಿತಾ ಇದೆ ಖಂಡಿತವಾಗ್ಲೂ. ಅಥವಾ ಏನಾದರೂ ಇನ್ನೂ 1 ವಾರ 2 ವಾರ ಬಿಟ್ಟು ರಿಲೀಸ್ ಮಾಡ್ಬೋದಾ ಅದು ಗೊತ್ತಿಲ್ಲ. ಸೊ ಕಾದು ನೋಡೋಣ. ಇದ್ರ ಬಗ್ಗೆ ಟೀಮ್ ಅವರೇ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಬೇಕು. ಬಟ್ ಇದನ್ನು ನಾನು ಹೇಳೋದು ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ಆಲ್ಮೋಸ್ಟ್ ಈಗ ಸೌತಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿಕೊಂಡು ಮುನ್ನುಗ್ತಾ ಇದೆ ಮ್ಯಾಕ್ಸು. ಸೊ ನಾನು ಹೇಳೋದೇನು ಅಂತ ಅಂದರೆ, ಸುದೀಪ್ ಸರ್ ನಟನೆಯ ಮ್ಯಾಕ್ಸ್ ಚಿತ್ರ ಈಗ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿ ಈಗೆಲ್ಲ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದೀವಿ. ಸಕ್ಸಸ್ಫುಲ್ 100 crore ಪ್ಲಸ್ ಆಗಿ
ಹೋಗ್ತಾ ಇರೋದು ಒಂದು ಕಡೆ ಆಯಿತು ಅಂದರೆ ನೀವು ನಾರ್ತಲ್ಲಿ ಏನಾದರೂ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ 100% ಇನ್ನೂ ಒಂದು ಹೆಚ್ಚಿಗೆ ಜನಕ್ಕೆ ರೀಚ್ ಆಗುತ್ತೆ, ಇನ್ನೂ ಹೆಚ್ಚಿಗೆ ಕಲೆಕ್ಷನ್ಸ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಟೀಮ್ ಅವರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಅಥವಾ ಈ ವೀಕ್ ಮಾಡಬೇಕು ನೆಕ್ಸ್ಟ್ ವೀಕ್ ಮಾಡಬೇಕು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಅಥವಾ ಡಬ್ಬಿಂಗಲ್ಲಿ ಇನ್ನೇನಾದರೂ ಸರಿಪಡಿಸ್ಕೊಳ್ಳೋದು ಇದೆಯೋ, ಬಟ್ ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಏನೇನು ಇದಾವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಏನೇ ಇದ್ರೂ ಕೂಡ ಇನ್ಫಾರ್ಮ್ ಮಾಡಿ ಆದಷ್ಟು ಹಿಂದಿಲಿ ರಿಲೀಸ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಸುದೀಪ್ ಸರ್ ಅವರು ಕೂಡ ಬಾಲಿವುಡ್ಗೆ ತುಂಬಾ ಪರಿಚಯ ಇರುವಂಥವ್ರು. ಸೊ ಅಲ್ಲಿಯೂ ಕೂಡ ಅವರ ಆಡಿಯನ್ಸ್ಗಳು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ನ ಸಿನಿಮಾ ಹಿಂದಿ ರಿಲೀಸ್ ಆಗುತ್ತೆ ಅಂತ. ನಾರ್ತ್ ಇಂದಾನೆ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡಿದ್ದಾರೆ, ಬ್ರದರ್ ಐ ಆಮ್ ಫ್ರಮ್ ಮುಂಬೈ, ವೆನ್ ರಿಲೀಸ್ ಮ್ಯಾಕ್ಸ್ ಅಂತ ಆಗ್ತಾ ಇದ್ದಾರೆ, ದಯವಿಟ್ಟು ಆದಷ್ಟು ಬೇಗ ಹಿಂದಿ ಕೂಡ ರಿಲೀಸ್ ಮಾಡಿ, ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಆ್ಯಂಡ್ ಜೊತೆಗೆ ತುಂಬಾ ಒಂದು ವೈಡಾಗಿ ರೀಚ್ ಆಗುವಂಥ ಒಂದು ಟೈಮ್ ಇದೀಗ. ಸೊ ಈಗ ಆಲ್ಮೋಸ್ಟ್ ಈಗ ಸೌತಲ್ಲಿ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಮ್ಯಾಕ್ಸಿಂದು, ಸೊ ನಾರ್ತಲ್ಲೂ ಕೂಡ ಒಂದು ಅದೇ ಕ್ರೇಜ್ ಕಂಟಿನ್ಯೂಷನ್ ಆಗಲಿ ಅನ್ನೋದು ನನ್ನ ಇಚ್ಛೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದಿ ವರ್ಷದ್ದು ನನಗೂ ಗೊತ್ತಿರುವಂಥದ್ದು, ಯಾಕಂದರೆ ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು ರಿಲೀಸ್ ಮಾಡ್ತೀವಿ ಜಾನ್ವರಿಲಿ ಅಂತ, ಬಟ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಮಾಡಿದ್ರು ಮಾಡ್ಬೋದು. ಸೊ ಎನಿವೇ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಕ್ಸ್ ಟೀಮಿಗೆ. ಆ್ಯಂಡ್ 100 crore ಪ್ಲಸ್ ದಾಟಿ ಇನ್ನು ಮುನ್ನುಗ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರುವಂಥದ್ದು ಭಾಳ ಸಂತೋಷ ತಂದಿರುವಂಥ ವಿಚಾರ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಇದೇ ರೀತಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗಬೇಕು, ಇದೇ ರೀತಿಯಾದಂಥ ಕಲೆಕ್ಷನ್ಸ್ಗಳು ಬಾಕ್ಸ್ ಆಫೀಸಲ್ಲಿ ಆಗಬೇಕು ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಒನ್ಸ್ ಅಗೇನ್ ಮ್ಯಾಕ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರೆಲ್ಲ ಮ್ಯಾಕ್ಸ್ ಸಿನಿಮಾನ ಈ 100 crore ಆದಮೇಲೆ ಇನ್ನೊಂದು ಸಲ ಹೋಗಿ ಸಿನಿಮಾ ನೋಡ್ತೀನಿ ಅನ್ನೋರಿದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.